ಗುರುಜಿ, ಈಗ ಸಂಸ್ಕಾರಗಳ ವಿಭಾಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಈ ಸಂಸ್ಕಾರದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ಪ್ರತಿದಿನ ಒಂದು ಸಂಸ್ಕಾರದ ಗೀತೆಗಳು ಅಂತ ಹೇಳ್ತೀವಿ. ಈ ಗೀತ ಸಾರವಾಗಿರ್ತಕ್ಕಂಥ ಗೀತಾ ಜಯಂತಿಯಂದು ಇವತ್ತಿನ ದಿವಸ ನಮ್ಮ ಸಂಸ್ಕಾರದಲ್ಲಿ ಕೃಷ್ಣ ಪರಮಾತ್ಮನ ಯಾರು ವಿಶೇಷವಾಗಿ ಕೃಷ್ಣ ತುಳಸಿ, ಶ್ರೀ ತುಳಸಿ ಅಂತ ಕರಿತೀವಿ. ಕೃಷ್ಣನಿಗೆ ಶ್ರೀ ತುಳಸಿ ಬೇಕು, ಶ್ರೀಗೆ ಕೃಷ್ಣ ತುಳಸಿ ಹಾಕಬೇಕು. ಅಂದರೆ ತುಳಸಿ ದಳದಲ್ಲಿಂದ ಪೂಜೆನ ಮಹಾವಿಷ್ಣುಗೆ ಮಾಡಿದಾಗ ನಾವು ಬಿಳಿ ತುಳಸಿಯಲ್ಲಿ ಪೂಜೆ ಮಾಡಬೇಕು. ಕೃಷ್ಣ ಪರಮಾತ್ಮನಿಗೆ ದೇವಿಗೆ ಅರ್ಪಿಸಿದಾಗ ವಿಶೇಷವಾಗಿ ಕೃಷ್ಣ ತುಳಸಿ, ಕಪ್ಪು ತುಳಸಿಯನ್ನು ಅರ್ಪಿಸಬೇಕು. ಶ್ರೀ ತುಳಸಿ, ಕೃಷ್ಣ ತುಳಸಿ ಎರಡನ್ನೂ ಇಟ್ಟಾಗ ವಿವಾಹ ಹಾಗೆ ದೀಪಾರತಿಯನ್ನು ಮಾಡತಕ್ಕಂಥದ್ದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಾರ್ಗಶಿರ ಮಾಸ ಅಂದರೆ ಧನುರ್ಮಾಸದಲ್ಲಿ ಬೆಳಗಿನ ಜಾವ ಎಲ್ಲ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಮದುವೆಗಿಲ್ಲ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು, ಎಷ್ಟೋ ಜನ ಶಬರಿಮಲೆಗೆ ಹೋಗ್ತಕ್ಕಂಥವ್ರು ಬೆಳಗಿನ ಜಾವನೇ ಸ್ನಾನ ಸಂಧ್ಯಾವಂದನೆ ತಣ್ಣೀರಲ್ಲಿ ಮಾಡ್ತಕ್ಕಂಥವ್ರು. ನಾಟಕ ಶಿಖಾಮಣಿಗಳು ಸಾಕಷ್ಟು ಜನ ಸುಮ್ಮನೆ ಸುಳ್ಳನ್ನು ಹೇಳ್ಕೊಂಡು ಜೀವನವನ್ನು ಮಾಡ್ತಕ್ಕಂಥವ್ರು, ಕಲ್ಮಶ ಇಟ್ಕೊಂಡು ಜೀವನವನ್ನು ಯಾರನ್ನೂ ಒಳ್ಳೇದಾಗದು, ನಾನೂ ಚೆನ್ನಾಗಿಲ್ಲ ಅವರೂ ಚೆನ್ನಾಗಿಲ್ಲ ಅಂತಕ್ಕಂಥವ್ರು ಬಹಳಷ್ಟು ಜನ ಈ ಪ್ರಪಂಚದಲ್ಲಿ ವಾಸವಾಗಿರೋದ್ರಿಂದ ಪ್ರತಿಯೊಬ್ಬರು ಮಾಯಾಲೋಕದಿಂದ ಹೊರಭಾಗದಲ್ಲಿ ಹೋಗೋಕ್ಕೆ ಎಲ್ಲ ರೋಗ ರುಜಿನಗಳಿಗೆ ಏಕೈಕ ಮದ್ದು ಇವತ್ತಿನ ದಿವಸ ಆಯುರ್ವೇದ ಅಂತ ಕರಿತೀವಿ. ಆ ಆಯುರ್ವೇದದಲ್ಲೂ ಕೂಡ ನಾವು ತುಳಸಿ ದಳವನ್ನು ಹಾಕ್ತೀವಿ. ಅಂದರೆ ತುಳಸಿ ಎಷ್ಟು ವಿಶೇಷ ಅಂದರೆ, ನಾನು ಹೇಳ್ತೀನಿ, ತೀರ್ಥವನ್ನು ದೇವಸ್ಥಾನದಲ್ಲಿ ಬೆಳಗ್ಗೆ ಅಭಿಷೇಕ ಮಾಡಿದಾಗ ಮಾತ್ರ ತುಳಸಿ ತೀರ್ಥವನ್ನು ತಗೋಬೇಕು. ಜ್ಞಾಪಕ ಇಟ್ಕೊಳ್ಳಿ, ದೇವಸ್ಥಾನದಲ್ಲಿ ಬೆಳಗಿನ ಜಾವ ಅಭಿಷೇಕ ಮಾಡಿದಾಗ ಜೇನುತುಪ್ಪದ ಜೊತೆ ತುಳಸಿ ಸೇರಿದಾಗ ಅಮೃತ. ಅದಕ್ಕೆ ಆ ಕಾಲದಲ್ಲಿ ಏನು ಹೇಳೋರು, ಗರ್ಭಿಣಿ ಸ್ತ್ರೀರು ದೇವಸ್ಥಾನಕ್ಕೆ ಹೋಗಬೇಡಿ, ಹಾಗೆಲ್ಲ ಸಾಯಂಕಾಲ. ಬೆಳಗ್ಗೆ ಆದರೆ ಜೇನುತುಪ್ಪದ ಜೊತೆ ತುಳಸಿ ಇದ್ದರೆ ಗರ್ಭಕ್ಕೆ ವಿಶೇಷವಾಗಿರ್ತಕ್ಕಂಥ ಲೇಪನವಾಗುತ್ತೆ. ಆದರೆ ಸಾಯಂಕಾಲದಲ್ಲಿ ಅದೇ ಲೇಪನ ವಿಷವತ್ತೆ. ಯಾಕೆ ಅಂದರೆ ಅದೇ ತುಳಸಿ ಜಲ ಜೊತೆ ಪಚ್ಕರ್ಪೂರ ಹಾಕಿದಾಗ ವಿಶೇಷವಾಗಿ ವಿಷ, ಗರ್ಭಕೋಶ ವಿನಾಶ, ಗರ್ಭಪಾತವಾಗತ್ತೆ. ಅದು ಪಾಯ್ಸನ್ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಸಾಯಂಕಾಲದಲ್ಲಿ ಕೊಡೋ ತೀರ್ಥಕ್ಕೆ ಅಭಿಷೇಕ ಮಾಡಿದಾಗ ಜೇನುತುಪ್ಪ ಇಲ್ಲದೆ ಇರೋದ್ರಿಂದ, ಸಾಯಂಕಾಲ ಅಭಿಷೇಕ ಇಲ್ಲದೆ ಸುಮ್ಮನೆ ತೀರ್ಥ ಕೊಡೋದ್ರಿಂದ ದೇವಸ್ಥಾನದಲ್ಲಿ ತೀರ್ಥಗಳನ್ನು ಗಂಡಸರಾಗಲಿ ಹೆಂಗಸರಾಗಲಿ ತಗೋಕೂಡ್ದು. ಆದರೆ ತುಳಸಿ ತೀರ್ಥವನ್ನು ಯಾವುದು ತಿಳ್ಕೊಳ್ಳಿ, ಎಂಥ ಒಂದು ವಿಶೇಷವಾಗಿರ್ತಕ್ಕಂಥ ನೀರಲ್ಲೂ ಪ್ರೋಕ್ಷಣೆ ಮಾಡಿದ್ರು ತುಳಸಿಯನ್ನು ಹಾಕಿ, ಬಿಲ್ಪತ್ರೆಯನ್ನು ಹಾಕಿ ಅಂತೀವಿ. ಇವತ್ತಿನ ದಿವಸ ನೀರನ್ನು ನೀವು ತುಳಸಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ, ತುಳಸಿ ಕಟ್ಟೆಯಿಂದ ಆ ನೀರು ಏನು ನಿಂತಿರುತ್ತೆ ಅಲ್ಲಿಂದ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಕೃಷ್ಣ ಪರಮಾತ್ಮನ ಬೃಂದಾವನದಲ್ಲಿಟ್ಟು ಪೂಜೆ ಮಾಡಬೇಕು ಅಂತ ಹೇಳುತ್ತೆ. ನಿಮಗೆ ಅಕಸ್ಮಾತ್ ಆದರೆ ಕೃಷ್ಣನ ಯಾರಾದರೂ ಕರೆದು ಹಾಡನ್ನು ಹಾಡಿ, ಇಲ್ಲದೆ ಕೃಷ್ಣ ಲೀಲೆಗಳಂತ ಹೇಳಿ ಎಷ್ಟೋ ಜನ ಚಿಕ್ಕ ಮಕ್ಕಳಲ್ಲಿ ಇವತ್ತು ತಂಜಾವೂರು ಪ್ರಾಂತದಲ್ಲಿ ಮಾದ್ದು ಸಂಪ್ರದಾಯದಲ್ಲಿ ಏನು ಹೇಳ್ತಾರೆ, ಕೃಷ್ಣನ ಪುಟ್ಟದಾಗಿ ಕರ್ಕೊಂಡ್ಬರ್ತಾರೆ. ಎಷ್ಟೋ ಜನ ಯದುಕುಲ ನಂದನಾಗಿರ್ತಕ್ಕಂಥ ಬ್ರಜ್ ಭಾಷಾ, ಬ್ರಜ್ ದೇಶ ಅಂತ ಕರಿತೀವಿ. ಆ ಬ್ರಜ್ ದೇಶ ದ್ವಾರಕಾಯಿಂದ ಪಕ್ಕದಲ್ಲಿರ್ತಕ್ಕಂಥ ಆ ನದಿ ಪಾರದಲ್ಲಿದೆ. ಅಲ್ಲೆಲ್ಲ ಏನು ಮಾಡ್ತಾರೆ, ಕೃಷ್ಣನ ವೇಷ ಪುಟ್ಟ ಮಕ್ಕಳಿಗೆ ಇವತ್ತಿನ ದಿವಸ ಗೀತಾ ಜಯಂತಿಯಿಂದ ಆ ಕೃಷ್ಣನೇ ಬಂದಿದ್ದಾನೇನೋ ಅಂತ ಏನೇನು ಉಪಚಾರಗಳಿದೆಯೋ ಅದನ್ನೆಲ್ಲ ಅವನಿಗೆ ಕೊಟ್ಟು ಆಸೀನಾಗಿ ಅವನಲ್ಲಿ ಸೇವೆಯನ್ನು ಮಾಡಿ ಭಗವಂತ ಕಾಣ್ತಾರೆ. ನೀವುಗಳು ಹಾಗೆ ಕಾಣಕ್ಕೆ ಅವಕಾಶವಿಲ್ಲದಿದ್ದ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಮನಲಿರ್ತಕ್ಕಂಥ ಕೃಷ್ಣ ಪರಮಾತ್ಮನಿಗೆ ತುಳಸಿಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಸಾಯಂಕಾಲದಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಇವತ್ತು ಅನ್ನವನ್ನು ತಿನ್ನಬೇಡಿ. ಸಾಯಂಕಾಲ ಅನ್ನದ ಪದಾರ್ಥಗಳನ್ನು ತಿನ್ನದೆ ಅವಲಕ್ಕಿಯನ್ನು ಮಾಡಿ ನೈವೇದ್ಯ ಇಟ್ಕೊಂಡು ಇವತ್ತು ಅವಲಕ್ಕಿಯನ್ನು ತಿಂದರೆ ಕೃಷ್ಣನಿಗೆ ತುಂಬ ಇಷ್ಟ. ಈ ಸಂಸ್ಕಾರದಲ್ಲಿ ನಿಮ್ಮ ಆ ಅವಲಕ್ಕಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಸುಧಾಮನ್ ಕೂಡ ಗೀತಾ ಜಯಂತಿಯನ್ನು ಭೂಮಿಗೆ ಕೊಟ್ಟಿರೋದು ಇನ್ಯಾರೂ ಅಲ್ಲ, ಸಾಕ್ಷಾತ್ ಸುಧಾಮ. ನಾರದ ಮಹಾಮುನಿಗಳಿಗೆ ವಿಶೇಷವಾಗಿ 27 ಜನ ಏನು ಹೆಣ್ಣಾಗಿ ಹುಟ್ಟಿದ್ರು, ಅದೇ ನಕ್ಷತ್ರಗಳೇ ಇವತ್ತಿನ ದಿವಸ ಅಶ್ವಿನಿ ಭರಣಿಯಿಂದ ಹಿಡಿದು ಕೊನೆಯ ರೇವತಿವರೆಗೂ ಅಷ್ಟೂ ಹೆಣ್ಣುಮಕ್ಕಳು ಇವತ್ತಿನ ದಿವಸ ನಾರದನ ಮಕ್ಕಳೇ. ಅದಕ್ಕೋಸ್ಕರ ಆ ನಕ್ಷತ್ರಗಳೆಲ್ಲ ನಾರದ ಭೂಮಿ ಮೇಲೆ ಹುಟ್ಟಿದಾಗ, ಆ ಶಾಪಕ್ಕೆ ಒಳಗಾದಾಗ, ಅವನಿಗಿಷ್ಟು ಜನ ಮಕ್ಕಳಾದಾಗ ಸುಧಾಮ ಭೇಟಿ ಮಾಡಿ ಅವತ್ತಿನ ದಿವಸ ಈ ಒಂದು ವಿಶೇಷವಾಗಿ ತುಳಸಿ ಮತ್ತು ಅವಲಕ್ಕಿ ಕೊಡ್ತಾರಂತೆ. ನಾರದ ಮಹಾಮುನಿಗಳು ಹೇಳ್ತಾರಂತೆ, ಮಹಾವಿಷ್ಣು ಸ್ಮರಣೆ ಇಲ್ಲಿಗೂ ಆಯಿತು, ನನಗೆ ಮೋಕ್ಷ ಗ್ಯಾರಂಟಿ ಅಂತ ಹೇಳಿ ಅವಲಕ್ಕಿನ ತಿಂತಾರಂತೆ. ಅದೇ ರೀತಿ ಅವಲಕ್ಕಿಯನ್ನು ಅವನು ಮುಗ್ಗಾಗೋಗಿದೆ ಅಂತ ಕೃಷ್ಣ ಪರಮಾತ್ಮನಿಗೆ ಸತ್ಯಭಾಮ ನೋಡಿದ ತಕ್ಷಣ ಏನು ಇಂಥ ಒಂದು ಅವಲಕ್ಕಿ ಅವನು ತಂದಿದ್ದಾನೆ, ತಿನ್ನಬೇಡ ಅಂತ ಹೇಳಿ ಹಿಡ್ಕೊಂಡ್ಬಿಡ್ತಾಳೆ ಕತ್ತನ್ನು. ಸಾಕು ಕೃಷ್ಣ ಅಂತ. ಯಾಕೆಂದರೆ ಸರ್ವೈಶ್ವರ್ಯಂ ಅವನಿಗೆ ಹೊಟ್ಟೋಗ್ತಾ ಇದೆ. ಈ ಕೃಷ್ಣ ಎಷ್ಟು ತಿಂತಾ ಇರ್ತಾನೋ ಅವನು ದರಿದ್ರ, ಇವನ ಐಶ್ವರ್ಯ ಎಲ್ಲ ಅವನಿಗೆ ಹೊಟ್ಟೋಗ್ತಿರುತ್ತೆ, ಅವನು ಕೋಟ್ಯಾಧೀಶ್ವರ ಆಗ್ಬಿಡ್ತಾನೆ. ಅದಕ್ಕೆ ಸಾಕು ಅಂತ ನಿಲ್ಲಿಸ್ಬಿಟ್ಲು ಸತ್ಯಭಾಮ. ಅದಕ್ಕೆ ಸತ್ಯಭಾಮನ ಎಲ್ಲರೂ ಕೆಟ್ಟವರು ಅನ್ಕೊಂಡ್ರಿ. ಸತ್ಯಭಾಮ ವಿಚಾರದಲ್ಲಿ ಇವತ್ತೇನು ನಾವು ತಿರುಪತಿಯಲ್ಲಿ ನೋಡ್ತಕ್ಕಂಥ ಪದ್ಮಾವತಿ ಏನಿದ್ದಾಳೆ ರುಕ್ಮಿಣಿ, ಸತ್ಯಭಾಮ ಇನ್ಯಾರೋ ಅಲ್ಲ, ಆಂಡಾಳ್ ದೇವಿನೇ ಸಾಕ್ಷಾತ್ ಸತ್ಯಭಾಮ. ಅದಕ್ಕೆ ಕೃಷ್ಣ ಪರಮಾತ್ಮನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಎಲ್ಲೆಲ್ಲಿ ಕೃಷ್ಣ ದೇವಸ್ಥಾನ ಇದೆ, ದಯವಿಟ್ಟು ಇವತ್ತೆಲ್ಲ ಹೋಗಿ ತುಳಸಿಯನ್ನು ಅರ್ಪಣೆ ಮಾಡಿ, ಆಗದಿದ್ದವ್ರ ಮೇಲೆ ಕೃಷ್ಣ ಪಟಕ್ಕೆ ತುಳಸಿಯನ್ನು ಅರ್ಪಣೆ ಮಾಡಿ ಸ್ವಲ್ಪ ಅವಲಕ್ಕಿ ನೈವೇದ್ಯ ಮಾಡಿ, ಇವತ್ತು ಕುಟ್ಟ ಅವಲಕ್ಕಿ ಎದುರು ಮಾಡ್ಕೊಳ್ಳಿ, ಒಗ್ಗರಣದ ಅವಲಕ್ಕಿ ಎದುರು ಮಾಡ್ಕೊಳ್ಳಿ, ಅವಲಕ್ಕಿ ತಿನ್ನಿ. ಅವಲಕ್ಕಿ ಮೊಸರನ್ನ, ಅವಲಕ್ಕಿ ಚಿತ್ರಾನ್ನ, ಅವಲಕ್ಕಿ ಕುಟ್ಟ ಅವಲಕ್ಕಿ ಜೊತೆಗೆ
ದೇವರ ನಾಮಸ್ಮರಣೆ. ಎಲ್ಲರಿಗೂ ಕೃಷ್ಣ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ಹೇಳ್ತಾ, ನಿಮ್ಮ ಸಂಸಾರಗಳು ಹೀಗೆ ನಡೀತಾ ಹೋಗ್ಲಿ ಮುಂದಕ್ಕೂ ಅಂತ ಹೇಳಿ ನಾವು ನೀವು ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಗೀತಾ ಜಯಂತಿ, ಹಾಗಾಗಿ ಏನೆಲ್ಲ ವಿಶೇಷತೆಗಳನ್ನ ನಾವು ಮನೇಲಿ ಮಾಡ್ಕೋಬೇಕು, ಅದಕ್ಕೂ ಮುನ್ನ ನಾವು ಅವಲ ತಿಂದು ಕೃಷ್ಣನನ್ನ ನೆನೆದ್ರೆ ಬಹಳಾನೇ ಶ್ರೇಷ್ಠಾತಿ ಶ್ರೇಷ್ಠ ಅಂತ ಹೇಳಿದ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಹೀಗೆ ಅನುದಿನವೂ ನೀವು ಬರ್ತಾ ಇರಬೇಕು, ಬಹಳ ಒಳ್ಳೆಯ ಮಾಹಿತಿಯನ್ನ ನೀಡ್ತಾ ಇರಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಈ ಕಾರ್ಯಕ್ರಮ ಗಮನಿಸಕ್ಕಾಗಿ ಧನ್ಯವಾದ. ನಮಸ್ಕಾರಮ್ಮ. ವೀಕ್ಷಕರೇ, ಸರಿ ಹೊರಡ್ತಾ ಇದೀವಿ. ಮತ್ತೆ ನಾಳೆ ಸರಿಯಾಗಿ 9 ಗಂಟೆಗೆ ನಿಮ್ಮ ಭೇಟಿ ಅಲ್ವೇ? ಹೋಗಿ ಬರೋದಾ? ನಮಸ್ಕಾರ. ಜೈ ತುಳಸಿ.